ಸಿದ್ದಪ್ಪ ಸಿದ್ದಪ್ಪರೇ, ನಿಮ್ ಸೌಕಾರ ಕರಿಯಪ್ಪ. ಸೌಕಾರ ಇಲ್ಲೇ ಒಳಗೆ ಇರ್ಬೇಕ್ರಿ, ಕರ್ತೀನಿ ತಡ್ರಿ. ಸೌಕಾರ ಕರೆಯತಾರಿ. ಯಾರು? ಒಂದೆರಡು ನಿಮಿಷ ಬಂದೆ, ಯಾವ್ದೋ ಫೋನ್ ಬಂದತ್ತಿಲ್ಲಿ. ಅದರಿ ಅಪಾರ್ಟ್ಮೆಂಟ್ ಇಂದ ಆರ್ಡರ್ ಕೊಟ್ಟಿದ್ರಲ್ಲ ರೆಡ್ಡಿ ಅಣ್ಣಾರ, ಅವ್ರು ಬಂದಾರೆ. ಓ ಹೌದಾ, ಸರಿ ನಡಿ ನಡಿ, ನಾ ಬಂದ್ ನಡಿ. ಬಂದ್ರಿ, 2 ನಿಮಿಷ ಯಾವ್ದೋ ಫೋನ್ ಬಂದಿತ್ರಿ, ಬಂದ್ರು. ಬರ್ಲಿ. ರೆಡಿ ಅಣ್ಣಾರ. ಸಿದ್ದಪ್ಪಣ್ಣ, ನಿಮ್ ಮ್ಯಾಲ ನಂಬಿಕೆ ಇಟ್ಟು ಒಂದು ಜವಾಬ್ದಾರಿ ಅಂತ ಒಪ್ಸಿದ್ದೆ. ಬಾಳ ಬೇಜಾರಾತ್ರಿ ನನಗ, ಕರೆನ. ಯಾಕ್ರಿ, ಏನಾತ? ಸಿದಪ್ಪ ಅಲ್ಲಿ ರೆಡ್ಡಿ ಅಣ್ಣಾರ, ನೀವು ಯಾವತ್ತು ಹಿಂಗೆ ಮಾತಾಡ್ತಾರಲ್ಲ, ಏನಾತ ಹೇಳ್ರಿ? ನಮ್ಮಿಂದ ಏನಾರು ತಪ್ಪಾಗೈತೇನ್ರಿ? ನಾ ಮತ್ತೆ ತಿದ್ಕೋತೇನ್ರಿಪ್ಪ, ನಾ ಹಂಗೆ ಇದು ಮಾಡ್ಕೋಗಿಲ್ಲ. ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿಪ್ಪ. ತಪ್ಪು ಮತ್ ನಿಮ್ಮಿಂದಾನ ಆಗೈತ್ರಿ. ನಿಮಗ್ ಕೊಟ್ಟ ಜವಾಬ್ದಾರಿ ಅದ್ ನೋಡ್ರಿ. ಹಿಂಗ್ ಒಂದ್ ಮಾತಂತೇನಂತ ತಪ್ಪು ತಿಳ್ಕೊಬೇಡ್ರಿ. ಏನು ಬಾಳ ಮರ್ಯಾದೆ ಐತಿ ನಿಮ್ ಮೇಲೆ ನನಗ. ಒಂಥರ ಈಗ ನಾನ್ ನಿಮಗ ಜವಾಬ್ದಾರಿ ವಹಿಸಿದ್ದು, ನೀವು ಅದನ್ನ ನಿಮ್ ತಮ್ಮಗ್ ಕೊಟ್ರಿ, ಅದರಿಂದ ಎಡವಟ್ ನನಗಾಗೈತಿ. ಅಲ್ಲ, ಅದು ನಮ್ಮ ತಮ್ಮ ಏನಾರು ತಪ್ಪು ಮಾಡಿದ್ನನ್ರಿ? ತಪ್ಪು ಮಾಡಿದ್ನ ಅಂತ ಕೇಳಿದ್ರೆ ಮತ್ ಇದಾಕತಿ. ತಪ್ಪು ಮಾಡಿದ್ನ ಏನ ಅಲ್ಲ, ಅವ್ಗ್ ಏನ್ ಹೇಳಿತ್ತ, 1-2 ಕದ ಸದ್ಯಕ್ ಮಾಡಿಕೊಡು, ಚಲೋ ಅನ್ಸಿದ್ರೆ ನಾ ಮತ್ತೆ ಇನ್ನೂ ಹೆಚ್ಚಿಗೆ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ನ. ನಾ ನಿಜ ಹೇಳ್ಬೇಕಂದ್ರೆ ನೀನು ಕೊಟ್ಟವ, ನೀನ ನಮ್ ತಮ್ಮ ಕೊಡ್ರಿ ಅಂತ ಕೊಡ್ಸಿದ್ದಿ, ಹೌದಾ? ಸಾಗವಾನಿ ಚಲೋದ್ ಕೊಡು ಅಂತ ಹೇಳಿ ಅವಂಗ 1 ನಂಬರ್ ಕ್ವಾಲಿಟಿ ಬೇಕು ನಮ್ಗಂತ ಅಷ್ಟು ರೊಕ್ಕ ಕೊಟ್ಟೇನಿ. 2 ನಂಬರ್ ಕ್ವಾಲಿಟಿನೂ ಅಲ್ಲ, 3 ನಂಬರ್ ಕ್ವಾಲಿಟಿ ಮಾಡ್ಕೊಟ್ಟಾನ. ಏನ ರೊಕ್ಕ ಹೆಚ್ಚಿಗೆನೂ ಹೋಗೈತಿ, 3 ನಂಬರ್ ಕ್ವಾಲಿಟಿ ಮಾಡ್ಕೊಟ್ಟಾನ. ನಮ್ಗೆ ಏನ್ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ನ ಏನ ನಿಮ್ ತಮ್ಮ? ಯಾರಿಗ್ ಗೊತ್ತು? ನಮ್ ಕಡೆನೂ ಅದಾರ ಕಟ್ಟಿಗೆ ನೋಡತ್ಲೆ ಹಿಂಗ ಅಂತ ಹೇಳೋರು. ಏನ ಕೇಳಿ ನಿಮ್ ತಮ್ಮನ್ನ ಎಂತ ಕ್ವಾಲಿಟಿ ಮಾಡ್ಕೊಟ್ಟಾನ ಅಂತ ಹೇಳಿ. ಏನ ನಾವು ಪರ್ಸನಲಿ ಬೇಕಂತೇಳಿ ನಾವು ಹೇಳಿ ಮಾಡಿಸ್ಕೊಂಡಿದ್ದು, ಹಿಂಗ್ ಮಾಡ್ತಾನಲ್ಲ ಇವ. ಈಗೋಡ ಇನ್ಮೇಲೆ ಬೇಡ, ನಮ್ಗೂ ನಿಮ್ಗೂ ವ್ಯವಹಾರನ ಬೇಡ ಅಂತ ನಾನು. ಅಯ್ಯೋ ರೆಡ್ಡಿ ಅಣ್ಣ, ಹಂಗೆ ಮಾಡಕ್ ಹೋಗ್ಬೇಡ್ರಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅವ್ಗೆ ನಾನು ಚಲೋನ ಮಾಡಿಕೊಡು ಅಂತ ಹೇಳಿದ್ದೆ. ನಾನು ನಿಜ ಹೇಳ್ತೀನಿ, ನನಗೆ ಗೊತ್ತೇ ಇಲ್ಲ ಇದು ವಿಚಾರ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನೋಡ್ಪಾ, ಬೇಡ, ನಾನು ನಿಮ್ಗೆ ಕೊಟ್ಟಿದ್ದನ್ನ ನಾನು ಬೇಡ, ನನ್ನ ಅಡ್ವಾನ್ಸ್ ನನಗೆ ವಾಪಸ್ ಕೊಟ್ಬಿಡು. ಅಲ್ಲ, ಹಂಗೆ ಮಾಡಕ್ ಹೋಗ್ಬೇಡ್ರಿ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಅದೇ ಹೇಳತ್ತೀನಲ್ಲ. ನನ್ನ ಕಡೆಯಿಂದ ಮಾಲ್ ಏನಾರು ನಿಮ್ಗೆ ದೋಖ ಆಗೈತೆ? ಯಾವತ್ತರ ಮಾಲ್ ನಾ ಡಿಮಾಲ್ ಕೊಟ್ಟೇನೆ ನಿಮ್ಗೆ? ನಿನ್ನ ಕಡೆಯಿಂದ ಬಂದಿರೋ ಮಾಲ್ ನಮಗೆ ಡಿಮಾಲ್ ಆಗಿಲ್ಲ, ಆದ್ರೆ ನಿಮ್ ತಮ್ಮನ ಕಡೆಯಿಂದ ಹಿಂಗಾತು. ಈಗ ನಮ್ ಮತ್ತು ಕೊಟ್ರು, ನೀನ್ ನಿನ್ ತಮ್ಮ ಕೊಟ್ರ ನಮ್ ಮತ್ತು ಹಂಗಾಕತಿ. ಈಗ ಈ 2 ಕದಕ್ಕೆ ಯಾರ ಜವಾಬ್ದಾರಿ? ಅದ್ರ ರೊಕ್ಕ ಹೋತಲ್ಲ ಒಂದು. ಅಣ್ಣಾರ ಅವ್ನು ತಂದು ಕೊಡ್ರಿ. ಅಂತ ತಗೊಳ್ಳೋರು ಇರ್ತಾರೆ, ನಾ ಅದನ್ನ ಅವ್ರಿಗೆ ಕಳಿಸ್ತೇನೆ. ನಿಮ್ಮ ರೊಕ್ಕ ಏನು ನಮ್ಮ ತಮ್ಮನ ಕಡೆ, ನಾ ಅದನ್ನ ವಾಪಸ್ ಇಸ್ಕೊಡೋ ಜವಾಬ್ದಾರಿ ನಂದು. ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇನ್ಮೇಲೆ ನಾ ನಮ್ಮ ತಮ್ಮಗೆ ಅದನ್ನ ಜವಾಬ್ದಾರಿ ಯಾವುದು ಕೊಡೋದಿಲ್ಲ. ನಾ ಯಾವ ಗಿರಾಕಿನೂ ಹಚ್ಕೊಡೋದಿಲ್ಲ ನಮ್ಮ ತಮ್ಗೆ. ನಿಮ್ದು ಏನೈತಲ್ಲ ಪೂರ್ತಿ ಆರ್ಡರ್ ನಾ ಮಾಡ್ಕೊಡ್ತೇನೆ. ಏನ್ರಿ 22 ಕದ ಹೇಳಿದ್ರಿ, 22ರಾಗ 2 ಅಷ್ಟ ಕೊಟ್ಟಿದ್ದೆ, 20 ಕದ ನಾನು ಜವಾಬ್ದಾರಿ ತಗೊಂಡಿದ್ದೆ. ಈಗಿಲ್ಲ, 22 ನಾನೇ ಮಾಡ್ಕೊಡ್ತೇನೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಈಗ ಕೊಟ್ಟಿರೋ ರೊಕ್ಕಕ್ಕೆ ಅದನ್ನ ವಾಪಸ್ ನಾನು ನಿಮಗೆ ಕೊಡ್ಸಲ್ಲ, ನಾ ಇಸ್ಕೊಂಡು ನಾನು ನಿಮ್ಗೆ 22 ಕದ ಕರೆಕ್ಟ್ ಕೊಟ್ರ ಆತಿಲ್ರಿ. ಈಗ ಬರೀ 11 ಕದ ರೆಡಿ ಆಗ್ಯಾವ ನನ್ನ ಕಡೆ. ಈಗ ಇನ್ನು ಉಳಿದಿದ್ದು ನಾನು ಮಾಡಾಕತ್ತೀನಿ, ಇವು 2 ಶೇರ್ಸ್ ಮಾಡ್ತೀನಿ, ನಾನು ನಿಮಗೆ ಕೊಡ್ತೀನಿ. ಅಣ್ಣಾರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಮತ್ತು ಇದನ್ನ ಮನಸ್ಸಿನಾಗ ಇಟ್ಕೊಂಡು ಮತ್ತೆ ಇನ್ನೇನು ಬರ್ದಂಗೆ ಇರಬೇಡ್ರಿ. ನಾ ಇಷ್ಟ ಹೇಳೋದು, ನನ್ನ ಕಡೆ ಮಾಲ್ ಯಾವತ್ತೂ ದೂಖ ಆಗೋದಿಲ್ಲ ನಿಮಗೆ. ಆಯ್ತು ನೋಡಪ್ಪ, ನಿನ್ ಕಡೆ ಮಾಲ್ ನಮ್ಗೆ ಯಾವಾಗ ದೂಖ ಆಗಿಲ್ಲ. ನಂಗೆ ಬೇಜಾರಾಗಿದ್ದ ನಿಮ್ ತಮ್ಮನ ಮೇಲೆ. ಹಿಂಗ್ ಮಾಡಿದ್ರೆ ಎಲ್ಲರೂ ವ್ಯವಹಾರ ಮುಂದುವರಿತಾವನ್ನ? ಹೇಳಿ ನೋಡೋಣ. ಯಾವಾಗ್ಲೂ ವ್ಯವಹಾರದಾಗ ನಂಬಿಕೆ ಮುಖ್ಯ. ನಾವು ಏನ್ ಮಾಲ್ ಕೊಡ್ತೇವೆ ಅನ್ನೋದು ಮುಖ್ಯ. 1 ಸಲ ಮನುಷ್ಯ ಮೋಸಕ್ಕನ್ನ ತಗೊಂಡವ, 2ನೇ ಸಲ ಆ ಅಂಗಡಿ ಕಡೆ ಕಾಲು ಇಡುದಿಲ್ಲ. ನಾವು ಚಲೋ ಮಾಲ್ ಕೊಟ್ರೆ ಆ ಅಂಗಡಿ ಕಡೆ ಇನ್ನೇನ್ ಬರ್ತಾನ, 10 ರೂಪಾಯಿ ನಿಂಗೆ ಕಮ್ಮಿ ಉಳಿಬೋದು, ಗಿರಾಕಿ ಕಳ್ಕೊಳಂಗಿಲ್ಲ. ಇದು ಮೊದ್ಲು ನಿಮ್ ತಮ್ಮಗ್ ಗೊತ್ತಾಗಬೇಕು. ಇನ್ಮ್ಯಾಗ ನಾ ಹೇಳ್ತೀನಿ ಕೇಳಿ. ಅವತ್ತೇ ಹೇಳಿದೆ ನಿಮ್ ತಮ್ಮ ಅಂತೇಳಿ ಬಿಟ್ಟು ಕೊಡ್ಬೇಡ ಅಂತೇಳಿ, ನೀ ಕೊಟ್ಟಿ. ಇವತ್ ನಾನೇನ ಹೋಗ್ಲಿ ಬಿಡ ಅಂತೇಳಿ ನಿನ್ಗ ಆತ ವ್ಯವಹಾರ ಮುಂದುವರ್ಸು ಅಂತ ಹೇಳಕತ್ತೇನಿ. ನನ್ನಂಗ ಎಲ್ಲಾರು ಇರುದಿಲ್ಲ. ನಾ ಅದನ್ನ ಹೇಳವ. ಈ ಇನ್ನೊಮ್ಮೆ ಯಾರ್ದಾರ ಮತ್ ನೀವ್ ಮತ್ ವಹಿಸ್ಕೊಡುದು, ಅವ ಕೆಡ್ಸುದು, ಅವ ಇಂತ ಹಾಳಾಟಿ ವ್ಯವಹಾರ ಮಾಡುದು, ಆಮೇಲೆ ಮತ್ತ ಅವ ಸುಮ್ನಿರ್ಬೇಕಲ್ಲ. ಬೇಡ, ನಿನ್ ಕುಟ್ಟು ವ್ಯವಹಾರನ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನ್ ಮಾಡ್ತೀನಿ ನೀನು? ನೋಡು, ನನ್ನ ಮಾತು ಪೂರ ಕೇಳು. ಇನ್ಮ್ಯಾಗ ನಿನ್ ತಮ್ಮನ್ ಎಲ್ಲಿ ಇಡ್ಬೇಕು ಅಲ್ಲಿ ಇಡು ನೀನು, ಅಷ್ಟೇ. ಅಷ್ಟೇ. ಈಗ ಅದ್ರ ರೊಕ್ಕ ವಾಪಸ್ ಇಸ್ಕೊಂಡು ಉಳ್ಕಿದೆಲ್ಲ ಜವಾಬ್ದಾರಿ ನೀ ತಗೋ ಅಷ್ಟೇ. ಆತ್ರಿ ಅಣ್ಣಾರ, ಆತ್ ಹಂಗೆ ಮಾಡೋಣ. ದಯವಿಟ್ಟು ಮನ್ಸಿಗೆ ಹಚ್ಕೊಬೇಡಿ, ಬೇಜಾರು ಮಾಡ್ಕೊಬೇಡಿ. ನಾ ಮಾಡ್ತೇನಪ್ಪ. ಸರಿ, ನಾನು ಬರ್ತೇನೆ. ಏನ ಹಿಂಗಿಂಗ ಅಂದ್ರು ಅಂತೇಳಿ ಹೇಳಿ. ಸರಿ ಅಣ್ಣಾರ, ಮನ್ಸಿಗೆ ಹಚ್ಕೊಬೇಡ್ರಿ, ಹೊಟ್ಟೆಗೆ ಹಾಕೋರಿ. ಆಗೈತಿ ತಪ್ಪ, ನಮ್ಮ ಕಡೆಯಿಂದ ಆಗೈತಿ. ನಾ ಮಾಡ್ಕೊಡ್ತೇನಪ್ಪ. ಏನು? ಸರಿ. ಒಂದೇದು ನೋಡ್ರಿ ಸಿದ್ದಣ್ಣ, ಅಣ್ಣ ಅದ ದಂಧೆ ಮಾಡಾಕತ್ತಾನ ಅಂದ ಮೇಲೆ ತಮ್ಮನು ಬೇರೆ ಏನಾರ ಮಾಡೋದ್ ಬಿಟ್ಟು ಅದೇ ದಂಧೆನ ನಾ ಪೈಪೋಟಿ ಮ್ಯಾಗ ಮಾಡ್ತೀನಿ ಅಂತಾನಂದ್ರ ಅವನ ಮನಸ್ಸಿನ ಸ್ಥಿತಿ ಹೆಂಗೈತೆ ಅಂತ ತಿಳ್ಕೊಂಬಿಡ್ರಿ ನೀವು. ಏನ ಅಷ್ಟೇ ನಾ ಹೇಳೋದು, ಮತ್ತೇನಿಲ್ಲ. ಅಲ್ಲ ಇವಂಗ ನಾನು ಒಂದು ಹೆಸರು ಕೆಡಿಸ್ಕೊಳ್ಳೋದಾತಲ್ಲ. ಇಲ್ಲ ಇನ್ಮ್ಯಾಗ ಯಾವ ಜವಾಬ್ದಾರಿ ನಾನು ವಹಿಸ್ಕೊಡಂಗೂ ಇಲ್ಲ, ಯಾವುದು ನಾನು ಮಾಡಿಕೊಡು ಅಂತ ಹೇಳೋದು ಇಲ್ಲ. ನಾನೇ ಮಾಡ್ತೇನೆ ಇನ್ಮೇಲೆ. ಆ ರೊಕ್ಕ ಹೊಳ್ಳಿ ಇಸ್ಕೊಳ್ಳೋ ಜವಾಬ್ದಾರಿ ನಂದು. ಅವನ ಕದ ಅವ್ನು ವಾಪಸ್ ಕೊಡ್ತೇನೆ. ರತ್ನಕ್ಕ. ಯಾರ ಬಂದೆ? ಓ ಸಿದ್ದಪ್ಪ, ಶಾಂತವ. ಅಯ್ಯೋ ಏನ್ ಅಪರೂಪ, ಎಷ್ಟು ದಿನ ಆಗಿತ್ತು ಕರ್ಕೊಂಬ ಅಂದ ನಿನ್ ಗಂಡ ಒಟ್ಟ ಕರ್ಕೊಂಬರ್ತಿದ್ದಿಲ್ಲ, ಇವತ್ತರ ಕರ್ಕೊಂಬಂದಲ್ಲ. ಬರ್ರಿ ಒಳಗ್ ಬರ್ರಿ. ಆರಾಮದಿರಿ ರತ್ನಕರ? ಆರಾಮದಿ ನೋಡವ. ನೀ ಹೆಂಗದಿ? ನಿನ್ ಮಗಳು ಕರ್ಕೊಂಬಂದಿಲ್ಲ, ಇಬ್ರು ಬಂದಿರಲ್ಲ. ಮಗಳು ಬರಾತಿದ್ಲ, ಕರ್ಕೊಂಬರಾತಿದ್ದೆ. ದಾರ್ಯಾಗ ಗಿರ್ಜಕ್ ಸಿಕ್ಲ, ಆಕಿ ಹುಡುಗಿ ಕರ್ಕೊಂಡು ಆಡ್ಸಕತ್ಲ. ಮತ್ತ ಆತ್ ಬಿಡ ಆಡ್ಸಕತ್ತಾಳ ಅಂತೇಳಿ ನಾನು ಹಂಗಾರ ಒಂಚೂರು ಅಲ್ಲಿ ಹೋಗಿ ಬರ್ತೇನೆ, ಕರ್ಕೋತೇನೆ ಗಿರ್ಜಿ ಅಂದೆ. ಆಯ್ತು ನಾ ಕರ್ಕೊಂತೇನೆ ಅಂದ್ಲ. ಹಂಗಾಗಿ ಬಿಟ್ಟು ಬಂದ್ವಿ.
ಅಯ್ಯ ಕರ್ಕೊಂಡ್ ಬರ್ಬೇಕು ಬೇಡ ನನ್ನ ಮಕ್ಳು ಬೇರೆ ಬೇರೆ ಊರಿಗೆ ಹೋಗಿ ಉಳ್ಕೊಂಡ ಮೇಲೆ ನನ್ನ ಮನ್ಯಾಗ ಯಾವ ಹುಡುಗರು ಆಡ್ಲಾರ್ದಂಗೆ ಆಗ್ಬಿಟ್ಟತಿ ನನ್ನ ಮೊಮ್ಮಕ್ಕಳು ಬಂದೇ ಇಲ್ಲ ಈಗ ಸನೇದ್ರಾಗ ನಿನ್ನ ಮಗಳಾರ ಬರ್ತಿದ್ಲು ಒಟ್ಟು ಆಗಾಗ ಕರ್ಕೊಂಡು ಬಾ ಆಕಿನ ಏನು ಆಯ್ತು ರೀ ರತ್ನಕ್ಕ ಹಂಗಾಗ್ಲಿ ಕರ್ಕೊಂಡ್ ಬರ್ತೇನೆ ಒಳಗೆ ಬರ್ರಿ ಇಲ್ಲೇ ಕುಂತ್ರಲ್ಲ ಇಲ್ಲ ರತ್ನಕ ಇಲ್ಲೇ ಗಾಳಿ ತಣ್ಣಗೆ ಬಿಸಾಕತೈತಿ ಮತ್ತೆ ಇಲ್ಲಿ ಒಳಗೆ ಯಾಕ ವಿಪರೀತ ಜಳ ಆಯ್ತು ನೋಡ್ರಿ ನಿನ್ನೆ ವಿಚಿತ್ರ ಮಳಿ ಹೊಡಿತಲ್ಲ ನಮ್ಮ ಹುಬ್ಬಳ್ಳಿಯಾಗ ಜಗ್ಗ ಮಳಿ ಹೊಡೆದು ಅರ್ಜಳ ಹೊಡೆದಂಗ ಆಗತೈತಿ ಹೌದು ನಿನ್ನೆ ಏನು ಗುಡುಗು ಸಿಡ್ಲು ಮಳಿ ಒಂದು ಬೆಳಗ್ಗೆ ಅಂದ್ರೆ 12 ಗಂಟೆಯಿಂದ ಚಾಲು ಆಗೈತಿ ರಾತ್ರೆಲ್ಲ ಮಳಿ ಹ್ಞೂ ರತ್ನಕ ಒಂದಿಟ್ಟು ಗೌಡ್ರ ಕಡೆ ಮಾತಾಡ್ಬೇಕಿತ್ತು ಬರಕ್ ಹೇಳಿದ್ರ ಅವ್ರ ಓ ಹೌದಾ ತಡಿ ಹಂಗಾರ ಒಂದ ಫೋನ್ ಹಚ್ಚಿ ಬರ್ತೇನೆ ಎಲ್ಲದಾರ ಕೇಳ್ತೇನೆ ಒಳಗೆ ಬರ್ರಿ ಇಲ್ಲ ನೀವು ಫೋನ್ ಹಚ್ಚಿ ಬರ್ರಿ ನಾ ಇಲ್ಲೇ ನಿಂದಿರ್ತೇನೆ ಅಯ್ಯೋ ದೇವ್ರೆ ಕುಂದ್ರಪ್ಪ ಹಾ ಕುಂದಿರ್ತಿ ಅಯ್ಯೋ ನೋಡ್ದೆ ಶಾಂತವ ನೀ ಅದ್ ಮೊದ್ಲು ಇಲ್ಲಿ ಮ್ಯಾಲ್ ಕುಂದಿರ್ತಿಲ್ಲ ಅದೇನದ ನಮ್ ಕೆಳಗ್ ಕುಂದ್ರದ ಬಾ ಇಲ್ಲಿ ಮ್ಯಾಲ್ ಕುಂದ್ರ ಬಾ ಇರ್ಲಿ ರತ್ನಕ್ಕ ಇರ್ಲಿ ಮತ್ತೆ ಈಗ ಗೌಡ್ರದು ಬಂದ್ರೆ ಕುಂದ್ರಾಕದು ಬೇಕು ಆಮೇಲೆ ನಾ ಇಲ್ಲೇ ಕುಂದಿರ್ತೇನೆ ನಂಗೆ ಹಂಗೊಂಥರ ಅನಿಸ್ತತಿ ಬೇಡ ರತ್ನಕ್ಕ ಎಲ್ಲಿ ಕುಂತ್ರೆ ಏನಾಗಿದೆ ಏನು ತಣ್ಣಗನೆಲ್ಲ ಈ ವರ್ಷ ಏನ ನೋಡಿಲ್ಲ ಎಷ್ಟು ತಣ್ಣಗೈತಿ ಸ್ವಚ್ಛ ಐತಿ ಇಷ್ಟು ಸ್ವಚ್ಛ ನೆಲ್ದಾಗ ತಣ್ಣಗ ತಳ ಕುಂತ್ರೇನ ಮ್ಯಾಲ್ ಕುಂತ್ರೇನ ಸುಮ್ಕಿರ ಇವ ನೀನ ಇವ ನಿಮ್ಗೆ ಯಾರು ಹೇಳ್ತಾರ ಬಿಡು ಹೋಲ್ ತಡಿ ಫೋನ್ ಹಚ್ಚಿ ಬರ್ತೇನೆ ಇದು ಚಾ ಮಾಡ್ಕೊಂಬರ್ತೇನೆ ತಡಿ ಬ್ಯಾಡ್ರಿ ರತ್ನಕರ ಬ್ಯಾಡ್ರಿ ಚಹಾ ಕುಡ್ದು ನಾಷ್ಟ ಇಷ್ಟ ಮುಗಿಸ್ಕೊಂಡೆ ಬಂದೇವಿ ಸೀದಾ ಅದಕ್ಕೆ ಈಗೇನು ಬ್ಯಾಡ್ರಿ ರತ್ನಕರ ನಾ ಬೇಕಾರೆ ಆಮೇಲೆ ಹೋಗೋತ್ನೇ ಬೇಕಾರೆ ಕೇಳ್ತೇನೆ ಅಂತ ನಾನು ಬಾಯ್ಬಿಟ್ಟು ಈಗಂತೂ ಏನೂ ಬ್ಯಾಡ್ರಿ ಹಾ ಅವನ್ನ ಅಲ್ಲೇ ಇಳಿಸು ಅಷ್ಟು ಅಲ್ಲೇ ಇಳಿಸ ಮರೆ ಇತ್ತಾಗ ತರಾಕ ಹೋಗ್ಬೇಡ ಅವನ್ನ ಹಾವು ಹುಳ ಹುಪ್ಪಡಿ ಬಂದು ಸೇರ್ಕೊಂಡ್ಬಿಡ್ತಾವು ಅಲ್ಲೇ ಒಟ್ಟು ಪೂರ ಅಲ್ಲಿ ಯಾರು ಮುಟ್ಟುದು ತಗೋ ಮಳಿಗಾಲ ಏನಕ್ಕವು ಅಷ್ಟು ಮಾಲ್ ಅಲ್ಲೇ ಇಳಿಸಿ ಎಳ್ಳಿರ ಅದಕ್ಕೊಂದು ತಾಡ್ಬಲ್ ಹೊಚ್ಚಿ ಸುತ್ತಾರ್ಲು ಕಲ್ಲಿಟ್ಬಿಡು ಏನ ನಾಳೆ ಬಂದು ಕಡೆ ಹಾಕೊಂಡೋಕಾರ ಓ ಗೌಡ್ರು ಬಂದ್ರೆ ಓ ಸಿದ್ದಪ್ಪ ಆರಾಮದೇನವ ತಳಗ ಎದಕ್ ಕುಂತಿ ಮ್ಯಾಕ್ ಕುಂದ್ರ ಬಾರ್ವಾ ಇಲ್ಲಿ ಕುರ್ಚಿ ತರ್ಬೇಕಿಲ್ಲ ಈಕಿನ ರತ್ನ ನಾನು ಅಂದೆ ರೀ ಕುಂತ ಬಿಟ್ರವ್ರ ಇರ್ಲಿ ಗೌಡ್ರೆ ನಾನೇ ಅಂದಿದ್ದೆ ಕುಂದಿರ್ತೇನೆ ಅಂತೇಳಿ ಗೌಡ್ರೆ ಅದು ಬರಾಕ್ ಹೇಳಿದ್ರಲ್ಲ ಜಗತ್ ಸಂಬಂಧ ಹಂಗಾಗಿ ಬಂದೆ ಅದು ನಮ್ದ ಜಗ ನೋಡಪ್ಪ ಅದು ನನ್ನ ಮಗ ಏನೋ ಹೊಸದೊಂದು ಯಾವ್ದೋ ಬಿಸ್ನೆಸ್ ಶುರು ಮಾಡ್ತಾನಂತೆ ಅದಕ್ಕೆ ದುಡ್ಡು ಬೇಕು ಅಂತೇಳಿ ಕೇಳಿದ ಅದ್ರ ಸಂಬಂಧ ಮತ್ತೀಗ ಮೊನ್ನೆ ಕಟ್ಟಿಗಿದ್ದು ಮಾರಿದ ರೊಕ್ಕ ಕೊಟ್ಟಿದ್ದೆ ಅವನಿಗೆ ಏನ್ ಮಾಡ್ತಿ ಅದನ್ನ ತಗೊಂಡು ಒಬ್ಬ ಮಗ ಏನೋ ಮಾಡ್ತಾ ಇದಾನ ದೊಡ್ಡದು ಯಾವ್ದೋ ಕಂಪ್ನಿ ಏನೋ ತೆಗಿತೇನಿ ಹಂಗ ಹಿಂಗ ಅಂತ ಅದಾನ ಈಗ 2ನೇ ಮಗು ಕೊಡ್ಬೇಕಲ್ಲಪ್ಪ ಒಬ್ಬ ಮಗ್ ಕೊಟ್ಟೆ ಇನ್ನೊಬ್ಬ ಮಗು ಕೊಡ್ಲಿಲ್ಲ ಅಂದ್ರೆ ಅವ ಸುಮ್ಮನಿರ್ತಾನ ನನಗೆ ತೋಟ ಗೀಟ ಮಾರಕ್ಕೆಲ್ಲ ಮನಸ್ಸಿಲ್ಲ ಇರ್ಲಿ ಯಾವಾಗ್ಲೂ ಮನುಷ್ಯ 1 ಎಕರೆ ಭೂಮಿನೂ ಇಲ್ದಂಗ ಜೀವನ ಮಾಡಬಾರ್ದು ಯಾವಾಗ ಬೇಕಾಗತ್ತೆ ಹೇಳಕ್ಕಾಗಲ್ಲ ಅದಕ್ಕೆ ನಮ್ದು ಇಲ್ಲೇನು ಲಾಸ್ಟಿಗೆ ಐತಲ್ಲ 3 ಗುಂಟೆ ಜಾಗ ಅದನ್ನೇ ನಿಂಗೆ ಕೊಡ್ತೇನೆ ನೀನೇ ತಗೋ ಅದನ್ನ ಜಾಗ ಅದ್ರ ದುಡ್ಡು ನಮ್ಗೆ ಕೊಡು ಅದನ್ನ ನಾನು ನನ್ನ ಮಗ ಕೊಡ್ತೇನೆ ಅವನು ಏನಾರ ದಂಧೆ ಮಾಡ್ಕೋತಾನ ಏನೋ ಮಾಡ್ಕೊಲಿ ಹೌದಿಲ್ಲ ಇನ್ನೊಂದ್ ಸ್ವಲ್ಪ ನನ್ನ ಕಡೆ ಐತಿ ಎಲ್ಲಾ ಕುಡ್ಸೆ ಕೊಡ್ತೀನಿ ಮಾಡ್ಕೊಲಿ ಮತ್ತೀಗ ಅವ್ನು ಕೊಟ್ಟು ಇವ್ನು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾಳೆ ಅದೇ ಒಂದು ಜಗಳಕ್ಕೆ ಕಾರಣ ಆಗೋದು ಬೇಡ ಮಕ್ಕಳಲ್ಲಿ ನಾವ್ಯಾಕೆ ತಾರತಮ್ಯ ಮಾಡ್ಬೇಕು ಎಲ್ಲ 2 ನನ್ನ ಮಕ್ಕಳೇ ಅಲ್ಲ ಅದಕ್ಕೆ ಇನ್ನು ನನ್ನ ಮಗಳು ಒಬ್ಬಾಕಿದಾಳಪ್ಪ ಆಕಿಗೂ ಕೊಡ್ಬೇಕು ಆಕಿಗೂ ಏನು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಹಳೆಯ ಸಿಟ್ಟಾಗ್ಬಾರ್ದು ನೋಡು ಅದಕ್ಕೆ ಆಕಿಗೂ ಏನಾರ ಕೊಡ್ಬೇಕು ನೋಡೋಣ ಒಂದು ಬಂಗಾರ ಬೆಳ್ಳಿ ಏನಾರ ಒಂದು ತಂದು ಕೊಟ್ರ ಆತ ಈಗ ವಯಸ್ಸಾದ ಕಾಲಕ್ಕೆ ಮಕ್ಕಳು ಮರಿ ಮೊಮ್ಮಕ್ಕಳು ಇವನ್ನೆಲ್ಲ ನೋಡ್ಕೊಂಡಿರ್ಬೇಕಾದ್ದು ಅಷ್ಟೇ ಗೌಡ್ರೆ ಕೂತ್ಕೊಂಡು ಮಾತಾಡ್ರಿ ಅಲ್ಲಿಂದ ನಡ್ಕೊಂಬಂದು ನಮ್ಮ ಸಲ ನಿಂತು ಮಾತಾಡತ್ತೀರಿ ಕುಂದ್ರಾನ ಅಲ್ಲೇ ಕಾಯಿ ಮಂಡ್ಯ ಕುಂತಿದ್ದೆ ಎಷ್ಟೊತ್ತನ ಅಲ್ಲಿಂದ ಸೀದಾ ಇಲ್ಲೇ ಎದ್ದು ಬಂದೆ ಈಗ ಹೇಳಪ್ಪ ಆ ಜಗ ನಾ ಹೇಳೋ ರೇಟು ಈಗ ಅದು ಬೇರೆ ಮಾತು ಈಗ ನೀ ಎಷ್ಟು ತಗೊಳವ ಹೇಳು ನಿಮ್ಮ ಮಾಲ್ ನೀವು ಹೇಳ್ರಿ ನೋಡೋಣ ನಮಗೆ ಆತು ತೊಗೊಂತೀನಿ ಗೌಡ್ರೆ ಇಲ್ಲಾಂದ್ರೆ ಇನ್ನು ಸ್ವಲ್ಪ ದಿನ ಅದೇ ಮುರುಕ್ ಮನ್ಯಾಗ ಇರೋದಪ್ಪ ಮತ್ತೇನು ಮಾಡೋದು ನೋಡಪ್ಪ ನಾ ಹೆಚ್ಚಿಗೆ ಏನು ಹೇಳಕತ್ತಿಲ್ಲ 1 ಗುಂಟೆಗೆ ಹೆಚ್ಚು ಕಮ್ಮಿ ಅಂದ್ರು ಒಂದು 8 ರಿಂದ 10 ಲಕ್ಷ ರೂಪಾಯಿ 10 ರಿಂದ 8 10 ಲಕ್ಷ ರೂಪಾಯಿ ನಡೀತಾ ಐತಿ ಏನ ನಾನು ನಿನಗೆ 8 ಲಕ್ಷದಂಗೆ ಕೊಡ್ತೀನಿ 3 ಗುಂಟೆ ತೊಗೊಂಬಿಡ ಏನಂತಿ ದೊಡ್ಡ ಮನಿನೂ ಕುಂದಿರ್ತೈತಿ ಜಗಾನು ನಿನಗಾಕತಿ 3 ಗುಂಟೆ ಅಯ್ಯೋ ದೇವ್ರೆ 3 ಗುಂಟೆದಾಗ ಏನು ಕಟ್ಟಬೇಕ್ರಿ ಭಾಳ ದೊಡ್ಡದಾಕೈತ್ರಿ ಗೌಡ್ರಿ ಅದು ರತ್ನಕ್ಕ 3 ಗುಂಟೆ ತಗೊಳ್ಳೋಷ್ಟಿದಿಲ್ಲ 1 ಗುಂಟೆ ಸಾಕು ಅದು ಇದು ಮಾಡಕ್ ಬರಲ್ಲವ ಹಂಗ ಒಡ್ಯಾಕು ಬರೋದಿಲ್ಲ ತಗೊಂಡ್ರೆ 3 ಗುಂಟೆನೂ ತಗೋಬೇಕು ಇಲ್ಲ ಇದು ಏನದು ಅಣ್ಣ ತಮ್ಮ ಕೂಡಿ ತಗೋಬೇಕು ನೀವು ಅವ್ನ್ 1.5 ಗುಂಟೆ ಇವ್ನ್ 1.5 ಗುಂಟೆ ಆಕತಿ ಇಲ್ಲ ಒಬ್ಬವನ 3 ಗುಂಟೆ ತಗೋಬೇಕು ಅದು ಕೂಡಿ ಮಾಡಕ್ ಬರಲ್ಲ ಈಗ ಓಹ್ ಇರ್ಲಿ ಗೌಡ್ರೆ ನಾ 3 ಗುಂಟೆನೂ ತೊಗೊಂತೇನೆ ಆದ್ರೆ ರೊಕ್ಕ ಕೊಡಾಕ ನೀವು ನನಗೊಂಚೂರು ಟೈಮ್ ಕೊಡ್ಬೇಕಾಕತಿ ಏನಂತೀರಿ ನಾನು ಆ ಜಗದ ಮೇಲೆ ಹೆಂಗಿದ್ರು ಲೋನ್ ಆಕತ್ತಲ್ಲ ನಾನು ಲೋನ ಮಾಡಿಸ್ಕೊಂಡ್ಬಿಡ್ತೇನೆ ರೀ ಗೌಡ್ರೆ ಏನಂತೀರಿ ಆ ಲೋನ್ ಮಾಡಿಸ್ಕೊಂಡು ನಾನು ಆ ಲೋನ್ ಅಲ್ಲಿ ಕಟ್ಟಿ ತೀರಿಸ್ತೇನೆ ನಾನು ನಿಮ್ಗೆ ಆಮೇಲೆ ಆ ರೊಕ್ಕ ಕೊಡ್ತೀನಿ 1 ತಿಂಗಳ ಅವಕಾಶ ಕೊಡ್ತೀರಿ ನಂಗೆ ಲೋನ್ ಮಾಡಿಸ್ಕೊಳಕ್ಕೆ ನೀವು ಅಲ್ಲಿ 1 ತಿಂಗಳ ಅವಕಾಶ ತಗೋ ಲೋನ್ ಮಾಡಿಸ್ಕೊ ಏನು ಲೋನ್ ಮಾಡಿಸ್ಕೊಂಡು ಅದ್ರ ರೊಕ್ಕ ನಮಗೆ ಕೊಟ್ಟು ಆಮೇಲೆ ನೀ ಲೋನ್ ಹರಿ ಹೌದಿಲ್ಲ ಹಂಗೆ ಮಾಡ್ಬಿಡು ಹಾಂ ಗೌಡ್ರಿ ಹಂಗಾದ್ರೆ ಮಾಡ್ತೀನಿ ನಾ ಹಂಗಾರೆ ಲೋನಿಗೆ ಅಪ್ಲೈ ಮಾಡ್ತೀನಿ ರೀ ಮಾಡಿ ಆ ರೊಕ್ಕ ತೊಗೊತೀನಿ ತೊಗೊಂಡು ನಾನು ನಿಮ್ದು ಆದಷ್ಟು ದೌಡ ತೀರಿಸಿ ಮುಗಿಸ್ತೇನೆ ನಿಮ್ದು ರೊಕ್ಕ ಕೊಟ್ಟ ಮೇಲೆ ನಾನು ನಿಧಾನಕ್ಕೆ ಬ್ಯಾಂಕಿಂದ ಹರ್ಕೊತೀನಿ ನಾ ಅನ್ನೋದಾದ್ರೆ ಕನ್ಸ್ಟ್ರಕ್ಷನ್ ಲೋನೇ ತಗೊಂಡ್ಬಿಡು ಅಂತೆ ನಾನು ಕಮ್ಮಿ ಆಕತಿ ಇನ್ನು
ಈ ಬರೇ ಜಗ ಕಟ್ಟ ತಗೊಂಡ್ರೆ ಮತ್ತೆ ಮನಿ ಕಟ್ಟಾಕ ಲೋನ್ ಮಾಡಕ್ ಅಡ್ಡಾಡ್ಬೇಕು. ಆಮೇಲೆ ಜಗ ಕಟ್ಟಾದ್ರೆ ಬಡ್ಡಿ ಜಾಸ್ತಿ ಆಕತಿ. ಕನ್ಸ್ಟ್ರಕ್ಷನ್ ಲೋನ್ ತಗೊಂಡ್ಬಿಟ್ರೆ ಬಡ್ಡಿ ಕಮ್ಮಿ ಆಕತಿ. ನೋಡು ಬ್ಯಾಂಕ್ನಾಗ ಹೋಗಿ ವಿಚಾರಿಸು. ಬರೋಡಾ ಬ್ಯಾಂಕಿಗೆ ಹೋಗು, ಅಲ್ಲೇ ಸ್ವಲ್ಪ ಬಡ್ಡಿ ಕಮ್ಮಿ. ಅಲ್ಲಿ ಆದ್ರೆ ಈ ಯೂನಿಯನ್ ಉಳ್ಕಿದ ಬ್ಯಾಂಕಿಗೆಲ್ಲ ಹೋದ್ರೆ ಸ್ವಲ್ಪ ಬಡ್ಡಿ ಜಾಸ್ತಿ ಆಕತಿ. ಹೋಗಿ ವಿಚಾರ್ಸ ನೋಡು, ನಿನ್ಗೆ ಎಲ್ಲಿ ಅನುಕೂಲ ಆಕತ್ತೆ ಅಲ್ಲಿ ಹೋಗಿ ಮಾಡಿಸ್ಕೊ. ಆಯ್ತು ರೀ ಗೌಡ್ರಿ, ಆಯ್ತು ಹಂಗೆ ಮಾಡಂತಾರ್ರಿ. ನಾವೇನು ಬರ್ತೀವ್ರಿ. ನಾ ಏನ್ ಬರ್ತೀನಿ ರತ್ನಕ್ಕ, ಹುಡುಗಿ ಬಿಟ್ಟು ಬಂದೇನ ಅದಕ್ಕೆ. ಅಯ್ಯ, ಕಪ್ ಚಾ ಕುಡಿಲಂಗ್ ಹೊಂಟ್ರಲ್ಲ, ಯಾಕೆ ಚಾ ಕುಡಿಬಾರ್ದಂತ ಮೊದ್ಲಿರ್ತ ಅನ್ಕೊಂಡ ಬಂದಿರನ ಹೆಂಗ? ಕತ್ತಿ ನಿಮ್ದೊಂದು ಸುಮ್ ಕುಂದ್ರಿ, ಚಾ ಮಾಡ್ಕೊಂಬರ್ತೀನಿ ತಡಿ. ಚಾ ಕುಡ್ದ ಹೋಗ್ರಿ, ಹಂಗ್ಯಾಕ ಚಾ ಕುಡಿಲಾರ್ದ ಹೋಗಿರಿ? ಮತ್ತೆ ಕಟ್ಗಿ ಡಿಪ್ಪೋದೆಲ್ಲ ಕೆಲಸ ಹೆಂಗ್ ನಡೆಯಕತ್ತತಿ? ಚಲೋ ನಡೆಯಕತ್ತೈತ್ರಿ. ಈ ದೇವ್ರದಿಂದ ಯಾವುದೂ ತೊಂದ್ರೆ ಇಲ್ಲ ನೋಡ್ರಿ. ಆಗ್ಲಿಪ್ಪ ಆಗ್ಲಿ. ನಿಮ್ ತಮ್ಮನು ಅದನ್ನೇ ಏನೋ ಶುರು ಮಾಡ್ಯಾನಂತಲ್ಲ? ಹಾಂ ಹೌದ್ರಿ, ಅವಂಗೂ ಅದನ್ನೇ ಮಾಡ್ಬೇಕು ಅನ್ನಿಸಿ ಮಾಡ್ಯಾನ. ಬಟ್ ಅದನ್ನೇ ಚಾಲೂ ಮಾಡ್ಯಾನ ಅವನು. ಏನಪ್ಪ, ನೀ ಏನೋ ಗಿರಾಕಿ ಹೆಚ್ಚು ಕೊಟ್ಟಿ ಅಂತೆ. ರೆಡ್ಡಿ ಫೋನ್ ಮಾಡಿದ್ದ ನನಗೆ. ಅವೇನ ಮಾಲ್ ಸರಿ ಕೊಟ್ಟಿಲ್ಲ, ಹಿಂಗ್ ಮಾಡ್ಯಾರ ನೋಡ್ರಿ ಅಂತೆಲ್ಲ ಬಾಳ ಸಿಟಿಗೆ ಬೈದಾಡಕತ್ತಿದ್ದ. ಅಲ್ಲ ಹಂಗ್ಯಾಕ್ ಮಾಡ್ತೀವ ನೀನು? ನೋಡು, ನಿನ್ನ ವ್ಯಾಪಾರ ಕಳ್ಕೊಂತೀನಿ ನೀನು. ನಾ ಹೇಳ್ತಾ ಇದೀನಿ ಕೇಳು. ನೀನು ಅವ ಮಾಡ್ಕೊಂಡ ನಂದ್ಮೇಲೆ ಅದನ್ನ ನಡ್ಸಾಕು ಅವ್ನ್ ಗೊತ್ತಿರ್ಬೇಕು. ನಡ್ಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದದು. ನೀನು ಗಿರಾಕಿ ಹೆಚ್ಚಿಕೊಟ್ಟು ಅವ್ರನ್ನೇನು ಉದ್ಧಾರ ಮಾಡ್ಬೇಕಾಗಿಲ್ಲ. ನಿಂದು ನೀ ತೊಳ್ಕೊಳ್ಳು ಮೊದಲು. ಅವ್ರದಕ್ಕೆ ಏನ್ ಇದು ಮಾಡ್ತೀನಿ ನೀನು? ನೋಡು, ನಾ ಹೇಳ್ತೀನಿ ಕೇಳು. ಒಂದು ವಸ್ತು ಕೈಗೆ ಸಿಗೋದು ಸುಲಭ, ಅದನ್ನ ಉಳಿಸ್ಕೊಂಡು ಹೋಗೋದೈತಲ್ಲ ಭಾರಿ ಕಷ್ಟ. ನಾ ಹೇಳಿದ್ ನಿನಗೆ ಅರ್ಥ ಆತ ಅಂತ ಅನಿಸ್ತತಿ ಏನ? ರೆಡ್ಡಿ ಬಾಳ ಬೇಜಾರಾಗಿದ್ದ. ಅವ ನಮ್ಮ ಅಂಗಡಿಗೆ ಎಷ್ಟು ವರ್ಷದ ಕಸ್ಟಮರ್ ಗೊತ್ತಾ? ಯಾವಾಗಿದ್ರು ಅಲ್ಲಿ ಅವ ಆರ್ಡರ್ ಕೊಡ್ತಿರ್ತಾನೆ, ಯಾವಾಗಿದ್ರು ಅವ್ನ ಕೆಲಸ ನಡೀತಿರ್ತದಲ್ಲಿ ಏನ. ಯಾಕಂದ್ರೆ ಅವ ಬಿಲ್ಡಿಂಗ್ ತಗೊಳ್ಳೋದು ಕಟ್ಸೋದು ಮಾರೋದು, ಬಿಲ್ಡಿಂಗ್ ತಗೊಳ್ಳೋದು ಕಟ್ಸೋದು ಮಾರೋದು ಅವನ ಕೆಲಸನೇ ಆದ ಗೊತ್ತಾ ಏನ. ನಾ ಹೇಳೋದು ಕೇಳ, ಅರ್ಥ ಮಾಡ್ಕೋ. ನೀ ಇನ್ನೊಂದ್ಸಲ ಈ ತಪ್ಪು ಮಾತ್ರ ಮಾಡಕ್ ಹೋಗ್ಬೇಡ ಏನ. ಇಲ್ರಿ ಗೌಡ್ರ, ಇಲ್ರಿ, ಅದೇನೋ ಒಂದು ನನ್ನ ಕಡೆಯಿಂದನೇ ಆಗೈತಿ. ತಪ್ಪಾಗೈತದ, ನಾನು ಮಾಡಬಾರ್ದಾಗಿತ್ತು ಈ ಕೆಲಸನ. ತಪ್ಪಾಗೈತ್ರಿ ಗೌಡ್ರ. ಇನ್ನೊಂದ್ಸಲ ನಾನು ಈ ಥರ ಎಲ್ಲ ಜವಾಬ್ದಾರಿ ವಹಿಸಿ ಕೊಡೋದಿಲ್ಲ ತಗೋರಿ. ಸರಿ, ಚಲೋ ತೆಂಗ ಮಾಡ್ಕೊಂಡು ಹೋಗು. ಒಳಗೆ ಬರ್ರಿ ಎಲ್ಲರೂ, ಒಂದ್ ಸ್ವಲ್ಪ ಚಾ ಕುಡಿದು ಬಿಸ್ಕಿಟ್ ಅದು ಇಟ್ಟೆ